ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ತಮ್ಮನೆಲ್ಲ ನೋಡಿನೇ ಆಲ್ಮೋಸ್ಟ್ ಬಂದ್ಬಿಟ್ಟಿರ್ತೀರಾ. ಯಾಕೆಂತಂದ್ರೆ ಈಗ ಸೀಸನ್ ಲಡಾಖ್ ಹೋಗಂತ ಎಷ್ಟೋ ರೈಡರ್ಗಳು ಲಡಾಖ್ ಹೋಗೋಕ್ಕಿಂತ ಮುಂಚೆ ಏನೇ ಪ್ರಿಪರೇಷನ್ ಮಾಡ್ಕೋಬೇಕು, ಟ್ರೈನ್ ಹಾಕ್ಬೇಕಾ, ಗಾಡಿನ ಲಾರಿ ಕಳಿಸ್ಬೇಕಾ, ಇಲ್ಲ ಓಡ್ಕೊಂಡು ಹೋಗ್ಬೇಕಾ ಅಂತ ವಿಡಿಯೋ ನೀವು ಬಂದಿರೋದೇನಕ್ಕೆ, ಏನೇನು ತಗೋತಾ ಇದೆಯಾ ಗುರು ಅಂತ ಕೇಳೋದಕ್ಕೆ. ಕರೆಕ್ಟಾ? ಯಾಕೆ ಅಂತಂದ್ರೆ ನಾನು ಈ ವಿಚಾರನ ತೋರಿಸ್ತೀನಿ, ಅದನ್ನ ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ಇತ್ತಡಿ ಕಿರಣ್ನ ಬಿಫೋರು ನೀವು ಈ ತರ ವೆಲ್ ಆರ್ಗನೈಸ್ಡ್ ಆಗಿ ನೋಡಿರಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಇಲ್ಲಿ ನೋಡಿ, ಈ ತರ ಯಾವ್ದಾದ್ರು ವಿಡಿಯೋದಲ್ಲಿ ನೋಡಿದ್ರ ಇಷ್ಟು ನೀಟಾಗಿ ಕ್ಲೀನ್ ಆಗಿ ನೋಡಿ. ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ವಾಟರ್ ಪ್ರೂಫ್ ಕವರ್, ಅಲ್ಲಿ ಮೇ ಬಿ ಸಮ್ ಟೈಮ್ ಏನಾಗುತ್ತೆ ಮಂಜು ಬೀಳ್ಬೋದು, ಅದಕ್ಕೆಲ್ಲ ರೆಡಿ ಆಗಿರೋಣ ಅನ್ನೋದು ಉದ್ದೇಶಕ್ಕೋಸ್ಕರ. ಎರಡನೇದು ಏನು ಮಾಡಿದ್ದೀನಿ ಅಂತಂದ್ರೆ ನೋಡಿ, ಇದು ನಂದು ಗೊತ್ತಲ್ಲ, ನಮ್ದು ಎಲ್ಲೋದ್ರೂ ನಮ್ಮ ಗುರ್ತನ್ನ ಎಲ್ಲಾದ್ರೂ ಒಂದ್ ಕಡೆಗೆ ಹಾಕಿ ಬರ್ತೀವಲ್ಲ, ಆ ಥರ ಸ್ಟಿಕ್ಕರ್ಗಳನ್ನ ನಾನು ಯಾವಾಗ ಫಸ್ಟ್ ಸ್ಪಿಟಿ ಮಾಡಿದೆ ಗೊತ್ತಾ, ಆವಾಗಿಂದನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗಲೂ ರೆಡಿಯಾಗಿದೆ. ಓಕೆನಾ? ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ನಾವು ಹೈಡ್ರೇಟೆಡ್ ಆಗಿರೋಕ್ಕೆ. ಈಗ ಅನ್ಬೋದು ಮಂಜುಗೆಡ್ಡೆ ಇರೋ ಜಾಗ ಅಲ್ಲಿಗೆ ಅದಕ್ಕೆ ಅಂತ, ಬಟ್ ಗೊತ್ತಿಲ್ಲ ಸಿಚುವೇಶನ್ಸ್ಗಳು ಹೆಂಗಾಗತ್ತೆ ಅಂತ. ಅಲ್ಲೂ ತಗೊಂಡಿರೋಣ ಅಂತ ಅಂದ್ಬಿಟ್ಟು ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ. ನಾವು ಹೋದ್ಸಲ ಸ್ಪಿಟಿ ಮಾಡಿದಾಗ ಅವಾಗೆಲ್ಲ ನೋಡಿ ಈ ಥರದ್ದು ವಾರ್ಮರ್ಸ್ಗಳೆಲ್ಲ ತೊಗೊಂಡ್ಬಿಟ್ಟಿದ್ದೆ ಮೊದಲೇನೆ. ಕತ್ತಿಗೆ ಹಾಕೊಳ್ಳೋದು, ತಲೆಗೆ ಹಾಕೊಳ್ಳೋದು, ಮತ್ತೆ ಕೈಗೆ ಹಾಕೊಳ್ಳೋ ಗ್ಲೌಸ್ಗಳು ಎಲ್ಲ ಹಾಗೆ ಇತ್ತು. ಸೊ ಜೋಪಾನವಾಗಿ ಹಂಗೆ ಇಟ್ಟಿದ್ದೀನಿ. ನನಗೆ ಇವಾಗ ಯಾವುದು ಖರ್ಚಿಲ್ಲ. ಒಂದಷ್ಟು ಕೇಬಲ್ಗಳನ್ನ ತಗೊಂಡಿದ್ದೀನಿ, ಚಾರ್ಜಿಂಗ್ ಕೇಬಲ್ ಗಾಡಿಲಿ ಹಾಕಕ್ಕೆ. DJI ಆಕ್ಷನ್ ಕ್ಯಾಮ್ರಾ ತೊಗೊಂಡಿದ್ದೀನಲ್ಲ, ಅದರದ್ದು ಒಂದಷ್ಟು ಮೌಂಟ್ಸ್ಗಳನ್ನ ತೊಗೊಂಡಿದ್ದೀನಿ. ಇನ್ ಕೇಸ್ ಅಲ್ಲೇನಾದರೂ ಹೆಲ್ಮೆಟ್ ಬಿದ್ದಾಗ ಮಾಡಿದಾಗ ಅದೇನಾದರೂ ಹೋದರೆ ಸೇಫ್ಟಿಗಿರಲಿ ಅನ್ನೋದಕ್ಕೋಸ್ಕರ. ಓಕೆನಾ? ಇನ್ನು ಇದೊಂದು ಡಬ್ಬ ನೀವು ನೋಡಿ, ಇದು ನಮ್ಮ ರೈಡಲ್ಲಿ ತುಂಬ ಫೇಮಸ್. ಇದು ಪುಸ್ ಅಂತ ಕರಿತೀವಿ ನಾವು ಇದನ್ನು. ಸೊ ಇದು ನೋಡಿ ಬರ್ತಾ ಇದೆಯಾ? ಸೊ ಯಾಕೆ ಅಂತಂದರೆ ಕೆಲವೊಂದು ಕಡೆ ಏನಾಗುತ್ತೆ, ಧೂಳು ದುಂಬು ಎಲ್ಲ ಕೂತ್ಕೊಂಡು ಹಿಂಗೆ ಬಿದ್ದಿರುತ್ತೆ. ಸೊ ಅವಾಗ ನಾವೇನಾದರೂ ಕೈಯಲ್ಲಿ ಹಿಂಗೆ ಅನ್ನೋದು ಅಥವಾ ರ್ಯಾಶಾಗಿ ಏನಾದ್ರು ಮಾಡಿದಾಗ ಇದು ಸ್ಕ್ರ್ಯಾಚ್ ಆಗುತ್ತೆ. ಸೊ ಸ್ಕ್ರ್ಯಾಚ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ಮತ್ತು ಇದಕ್ಕೆ ಇನ್ನೊಂದು ಈ ಪಿನ್ ಲಾಕ್ ಹಾಕಿಸ್ಬೇಕು, ಆಂಟಿಫಾಗ್ದು, ಅದೊಂದು ಹಾಕಿಸ್ತೀನಿ. ಇನ್ನು ಹೆಲ್ಮೆಟ್ಗೆ ಬಂತು ಅಂತಂದರೆ ನೋಡಿ, GoPro DJI ಆಕ್ಷನ್ 6 ಹಾಕ್ಸ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ ಇದಕ್ಕೆ DJI ಮೈಕನ್ನು ಒಳಗೆ ಫಿಟ್ ಮಾಡ್ಕೊಳ್ಳೋ ಥರ ಐಡಿಯಾನ ಮಾಡ್ಕೊಂಡಿದ್ದೀನಿ. ಇದು ಬ್ಲೂಟೂತ್ ಇಂಟರ್ಕಾಮ್ ತೊಗೊಂಡಿದ್ದೀನಿ. ಈ ಇಂಟರ್ಕಾಮ್ಗೆ ಸಪ್ರೇಟಾಗಿ ದುಡ್ಡು ಹಾಕಕ್ಕೆ ಹೋಗಿಲ್ಲ. ನಾನು ಲಂಡನ್ಗೆ ಹೋಗ್ಬೇಕಾದ್ರೂ ಇದೇ ಬ್ಲೂ ಹಾರ್ಬರ್ C30 ಯೂಸ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಈ ಸಲನೂ ಕೂಡ ಇದೇ ಇರಲಿ ಅಂತ. ಆಲ್ಮೋಸ್ಟ್ ಇದು ನನ್ನ ಹತ್ರ 2023ರಿಂದನೂ ಕೂಡ ಇದೆ. ನಾನು ಅಜಿತ್ತು ನಾರ್ತ್ ಈಸ್ಟ್ ರೈಡ್ ಮಾಡಿದ್ವಲ್ಲ, ಅಲ್ಲಿಂದನೂ ಕೂಡ ಇದೆ. ಇನ್ನೂ ಅದೇ ಯೂಸ್ ಆಗ್ತಾ ಇದೆ. ಮೇಜರ್ ಅಪ್ಡೇಟ್ ಏನು ಅಂತಂದರೆ ಇದು ವಾಟರ್ ಪ್ರೂಫು. ಇನ್ ಕೇಸ್ ಮಳೆ ಬಂದ್ರೂ ಇದನ್ನು ತೆಗೆದಾಕಬೇಕು ಅನ್ನೋ ರಿಸ್ಕ್ ಇಲ್ಲ, ಅದ್ರ ಪಾಡ್ಗೆ ಅದಿರುತ್ತೆ. ವಾರ್ಮಿ ಅಂತ. ಸೊ ಈ ಕಂಪ್ನಿದು ಬೇಕಾದ್ರೆ ನಾನು ನಿಮಗೆ ಲಿಂಕಲ್ಲಿ ಹಾಕಿರ್ತೀನಿ. ಇದ್ರದ್ದು ಬೆಲೆ ಬಂದ್ಬಿಟ್ಟು ಹೆಚ್ಚು ಕಡಿಮೆ 700 ರೂಪಾಯಿ ಇದೆ. ಸೊ ಏನಪ್ಪ ಅಂತಂದರೆ ಇದರಲ್ಲಿ 2 ಬಾಡಿ ವಾರ್ಮರು, ಅಂದರೆ ಬಾಡಿಗೆ ಇಟ್ಕೊಳ್ಳೋಕ್ಕೆ, ಒಂದು ಕಾಲ್ಗೆ ಹಾಕೊಳ್ಳೋಕ್ಕೆ, ಮತ್ತು ಒಂದು ಹ್ಯಾಂಡ್ಗೆ ಹಾಕೊಳ್ಳೋಕ್ಕೆ. ಸೊ ಇದು ಒನ್ ಟೈಮ್ ಯೂಸಬಲ್. ಒಂದ್ಸಲ ನೀವು ಪ್ಯಾಕೇಜ್ನ ಓಪನ್ ಮಾಡಿ ಅದನ್ನು ಶೇಕ್ ಮಾಡಿ ಇಟ್ಕೊಂಡ್ರೆ 8 ಗಂಟೆ ಟೈಮು ನಮ್ಮ ಬಾಡಿನ ಬಿಸಿಯಾಗಿ ಇಟ್ಟಿರುತ್ತಂತೆ. ಸೊ ಇದು ನಾನು ಎಲ್ಲೂ ಯೂಸ್ ಮಾಡಿಲ್ಲ, ಒಂದು ಸೇಫ್ಟಿಗಿರಲಿ. ಯಾಕಂದರೆ 30 ವರ್ಷ ವಯಸ್ಸಾಯಿತು, ಈ ವಯಸ್ಸಾದ ಕಾಲದಲ್ಲಿ ರಿಸ್ಕ್ ಯಾಕೆ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ತಗೊಂಡಿದ್ದೀನಿ. ಸರಿನಾ ಸಚಿನ್? ಹಂಗಿಲ್ಲ ಸರ್, ನೀವು ಒಪ್ಲೆ ಎಲ್ಲ ಹೇಳಿದೆ ಮಾಧ್ಯಮದಲ್ಲಿ. ನನ್ನ ಪ್ರಾಣ ಹೋದ್ರು ಪರವಾಗಿಲ್ಲ, ನಾನು ಹೋಗ್ತೀನಿ ಅಂದ್ರಲ್ಲ ಡಾಕ್ಟರ್ಗೆ, ನೀವು ಅದು ಹೇಳಿ ಬೇಕು ತಾನೆ. ಇದು ಏನು ಅಂತಂದ್ರೆ, ಒಂದು ನೋಡಿ ಇಲ್ಲಿ ಈ ಇದಕ್ಕೆ ಶೂ ಬರುತ್ತಲ್ಲ, ಶೂ ಕೆಳಗಡೆ ಒಂದು ಹಾಕ್ಬಿಡ್ಬೋದು. ಸೊ ಹಿಂಗೆ ಹಾಕೊಂಡ್ರೆ ಒಳಗಡೆಯಿಂದ ಹೀಟ್ ಜನರೇಟ್ ಆಗುತ್ತೆ. ಎರಡನೇದು ಬಾಡಿ ಒಳಗಡೆಗೆ ಒಂದು ಹಾಕೊಳ್ಳೋದು, ಹಿಂಗೆ ಹಾಕೊಳ್ಳೋದು ಜಾಕೆಟ್ ಒಳಗಡೆ. ಇನ್ನೂ ಒಂದು ಕೈ ಏನಾದರೂ ಮರಗಟ್ಟು ಹೋದರೆ ಅದಕ್ಕೆ ಅಂತ ಸೇಫ್ಟಿಗಿರಲಿ ಅಂತಂದ್ಬಿಟ್ಟು ಇದನ್ನು ತಗೊಂಡಿದ್ದೀನಿ. ಅಲ್ಲಿ ನಾನು ಲೋಕಲಲ್ಲಿ ಯೂಸ್ ಮಾಡೋಕ್ಕೆ ನೋಡಿ ಒಂದು ಪುಟಾಣಿ ಟವಲ್ ತಗೊಂಡಿದ್ದೀನಿ. ಆಮೇಲೆ ಅಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡೋಕ್ಕೆ ನೋಡಿ, ಇದು ಡೆಕತ್ಲಾನ್ದು ಈ ಜಾಕೆಟ್ನ ನಾನು ಸ್ಪಿಟಿ ರೈಡ್ಗೆ ನಾನು ಸತೀಶಣ್ಣ ಹೋದಾಗ ತಗೊಂಡಿದ್ದು. ಸೊ ಇದೊಂದು ತಗೊಂಡಿದ್ದೀನಿ. ಇನ್ನು ನೆಕ್ಸ್ಟು ಒಂದು ಪುಲ್ಲೋವರು ನೋಡಿ, ಈ ಪುಲ್ಲೋವರ್ ಇದೆಯಲ್ಲ, ಈ ಪುಲ್ಲೋವರ್ ಒಂದು ತಗೋತಾ ಇದ್ದೀನಿ. ನಾನು ಲಂಡನ್ಗೆ ಹೋಗಿದ್ದಾಗ ಲಂಡನಲ್ಲಿ ಪರ್ಚೇಸ್ ಮಾಡಿದ್ದು, ಅಲ್ಲೆಲ್ಲ ಒಂದು ಕಡೆ ವಾರ್ಮಾಗಿ ಇಟ್ಕೊಳ್ಳೋಕ್ಕೆ. ಸೊ ಇದೊಂದು ಯೂಸ್ ಆಗುತ್ತೆ, ಇದೊಂದು ತಗೊತಾ ಇದ್ದೀನಿ. ಇನ್ನು ಬಟ್ಟೆ ವಿಚಾರಕ್ಕೆ ಬಂತು ಅಂತಂದರೆ ನೋಡಿ, ನಾನು ಇಷ್ಟೇ ಬಟ್ಟೆ ತಗೋತಾ ಇರೋದು. ರೈಡಿಂಗ್ ಪ್ಯಾಂಟ್ ಜೊತೆಗೆ ಒಂದು ಅಪ್ಪರು, ಡೆಕತ್ಲಾನ್ದು ಪ್ಯಾಂಟು, ಟೀ ಶರ್ಟು, ಇನ್ನೊಂದು ಟೀ ಶರ್ಟ್ ಥರನೇ ಬರುತ್ತೆ. ಎಲ್ಲರೂ ಎಮರ್ಜೆನ್ಸಿಗಿದ್ದಾಗ ಇರಲಿ ಅಂತ ಅಂದ್ಬಿಟ್ಟು ಫುಲ್ದು ಒಂದು ತಗೊಂಡಿದ್ದೀನಿ. ಇಷ್ಟೇ ಲಗೇಜು. ನಾನು ನಿಮಗೆ ಏನು ಟಿಪ್ ಕೊಡ್ತೀನಿ ಅಂತಂದರೆ, ರೈಡ್ಗೆಲ್ಲಾದರೂ ತುಂಬ ದೂರಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಆದಷ್ಟು ಲಗೇಜ್ಗಳನ್ನು, ಎಸ್ಪೆಷಲಿ ಬಟ್ಟೆಗಳನ್ನು ಮಿನಿಮೈಸ್ ಮಾಡ್ಕೊಡಿ. ನೀವು ಯಾವುದಾದ್ರೂ ಟೂರ್ ಮಾಡ್ತು ಅಂತಂದರೆ 100% ತಗೊಂಡೋಗಿ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಕಲರ್ಫುಲ್ ಆಗಿ ದಿನಕ್ಕೆ ಒಂದೊಂದು ಹಾಕೊಂಡು ಮಿಂಚ್ಬೋದು. ಆದರೆ ಬೈಕ್ ತಗೊಂಡು ಹೋದಾಗ ನೀವು ಯಾವಾಗಲೂ ರೈಡಿಂಗ್ ಗೇರ್ಸ್ ಹಾಕಿರ್ತೀರಾ ಅಂತಂದಮೇಲೆ ನಿಮಗೆ ಬಟ್ಟೆ ನೆಸೆಸಿಟಿನೇ ಬರಲ್ಲ. ಸೊ ನೀವೇನು ಮಾಡಿ, ಆದಷ್ಟು ಕಡಿಮೆ, ಇಷ್ಟೇ ಸಾಕು. ನನ್ನ ಪ್ರಕಾರ 2 ಟೀ ಶರ್ಟು, 2 ಪ್ಯಾಂಟು, 2 ಅಂಡರ್ವೇರು ಇಷ್ಟಿತ್ತು ಅಂತಂದರೆ
ಪೀಸ್ಫುಲ್ಲಾಗಿ ನೀವು ಮಾಡ್ಬೋದು. ಒಂದು ಎಕ್ಸ್ಟ್ರಾ ಪ್ಯಾಂಟು ಈಗ ನಾನು ತಗೊಂಡಿದ್ದೀನಿ ಡೆಕಾಥ್ಲಾನ್ದು ಆ ಥರದ್ದೊಂದು, ಇನ್ ಕೇಸ್ ಅಷ್ಟು ನೆಸೆಸಿಟಿ ಬಿತ್ತು ಅಂತಂದರೆ ಅಲ್ಲಿ ನಾವು ತಗೊಬೋದು. ಇಲ್ಲಿ ಯಾಕೆ ಸುಮ್ಮನೆ ವೇಸ್ಟಾಗಿ ಇದು ಮಾಡೋದು ಬೇಡ ಅಲ್ವಾ. ರೈಡಿಂಗ್ ಗೇರ್ಸನ್ನು ಈ ಸಲ ಮಿನಿಮೈಸ್ ಮಾಡಿಬಿಟ್ಟಿದ್ದೀನಿ. ಈಗ ನೋಡಿ, ಮೊನ್ನೆ ನಾನು ಕ್ರಾಂಪ್ಸ್ಟರ್ದು ಇಲ್ಲಿ ಸಿಟಿಗೆ ಲೋಕಲಲ್ಲಿ ಓಡಾಡೋಕ್ಕೆ ಅಂತ ಅಂದ್ಬಿಟ್ಟು ಜೀನ್ಸ್ ತಗೊಂಡಿದ್ನಲ್ಲ, ಇದು ವಿತ್ ಪ್ರೊಟೆಕ್ಷನ್ ಇದೆ. ಸೊ ಹಂಗಾಗಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಈ ಸಲ ದೊಡ್ಡ ದೊಡ್ಡ ಟೂರಿಂಗ್ ಜಾಕೆಟ್ಗಳನ್ನು ತಗೋತಾ ಇಲ್ಲ. ನಾನು ನಿಮಗೆ ಇದನ್ನು ಸಜೆಸ್ಟು ಕೂಡ ಮಾಡಲ್ಲ, ಖಂಡಿತವಾಗ್ಲೂ ಫುಲ್ ಟೂರಿಂಗೇನೆ ಇರಬೇಕು. ಆದರೆ ನಾನು ಯಾಕೆ ಇದನ್ನು ತಗೊಂಡೆ ಅಂತ ನೀವು ಕೇಳಿದ್ರೆ, ಫಸ್ಟ್ ಆಫ್ ಆಲ್ ನಾನು ಹೈವೇನಲ್ಲಿ ಗಾಡಿ ಓಡಿಸ್ತಾ ಇಲ್ಲ, ನನ್ನ ಗಾಡಿ ಸ್ಪೀಡೂ ಇರಲ್ಲ. ನಾನು ಚಂಡೀಗಢದಿಂದ ಶುರು ಮಾಡ್ತಾ ಇರೋದ್ರಿಂದ ಒಂದು ಸಲ ನಾನು ಹಿಲ್ ಸ್ಟೇಷನ್ನ ರೀಚ್ ಆದರೆ ಅಂತಂದರೆ ಮ್ಯಾಕ್ಸಿಮಮ್ ಎಷ್ಟು 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ಜಾಸ್ತಿ. ಸೊ ಅದಕ್ಕೋಸ್ಕರ ನಾನು ಇದನ್ನು ತಗೊಂಡಿದ್ದೀನಿ. ಇವನ್ ಈ ಒಂದು ಜಾಕೆಟ್ನು ಕೂಡ ನಾನು ಇಲ್ಲೇ ಪರ್ಚೇಸ್ ಮಾಡಿದ್ದು ಸಿಟಿ ರೈಡ್ಗೆ ಅಂತಂದ್ಬಿಟ್ಟು ಲೈಟ್ ವೆಯ್ಟ್ ಜಾಕೆಟನ್ನೇ ತಗೋತಾ ಇದ್ದೀನಿ ಕ್ರಾಂಪ್ಸ್ಟರ್ದು. ಸೊ ನೋಡಿ, ಇದೊಂದು ಚೆನ್ನಾಗಿದೆ, ಇದು 4,500 ರೂಪಾಯಿದೇನೋ, ಒಂಥರ ಮೆಶ್ಶು ಮತ್ತು ಸೊ ಇಲ್ಲಿಗೆ ಎಲ್ಬೋಗೆ ಇವಕ್ಕೆಲ್ಲವೂ ಕೂಡ ಪ್ರೊಟೆಕ್ಷನ್ನು 100% ಇದೆ. ಹಾಗಂತ ಇದಿಲ್ಲ ಅಂತಲ್ಲ, ಬಟ್ ನೀವು ದೂರಕ್ಕೆ ರೈಡ್ ಮಾಡ್ಕೊಂಡು ಹೋಗ್ತೀರಾ ಅಂತಂದರೆ 100% ನಿಮ್ಮ ಹತ್ರ ಟೂರಿಂಗ್ ಜಾಕೆಟ್ ಇದ್ದರೆ ಒಳ್ಳೆಯದು. ನೋಡಿ, ಇದು ಆಲ್ರೆಡಿ ನನ್ನ ಹತ್ರ ಮೊದಲಿಂದ ತಗೊಂಡಿರೋದು ರೈನಾಕ್ಸ್ದು ಥರ್ಮಲ್ಲು. ಗೇರ್ಸ್ ಹಾಕೊಳ್ಳೋಕ್ಕಿಂತ ಬಿಫೋರು ಇದನ್ನೆಲ್ಲ ಹಾಕ್ಕೊಂಡ್ರೆ ಅಲ್ಲಿ -ಡಿಗ್ರಿನೋ ಅಥವಾ ಹೇಳೋಕ್ಕಾಗಲ್ಲ ಅಲ್ಲಿ ಹೆಂಗಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ. ಒಂದು ಇನ್ನರ್ ಲೈನರ್ಗಳನ್ನ ತಗೊಂಡಿದ್ದೀನಿ, ಇದನ್ನು ಹಾಕೊಳ್ಳೋಂಥ ಅವಶ್ಯಕತೆ ಬರುತ್ತೆ. ಆ್ಯಕ್ಚುಲಿ ಇನ್ನೊಂದೇನು ಅಂತಂದರೆ, ನಾನು ಅಜಿತ್ತು ರೈಡ್ ಮಾಡಿದ್ದಾಗ ಟಿ ಶರ್ಟ್ ಮೇಲೆ ಇನ್ನೊಂದು ಟಿ ಶರ್ಟು ಅಷ್ಟು ಚಳಿ ಬಂದಿದೆ. ಅಲ್ಲಿ ಹೆಂಗಾಗುತ್ತೆ ಅಂತ ಎಕ್ಸ್ಟ್ರೀಮ್ ಲೆವೆಲ್ ಹೇಳೋಕ್ಕಾಗಲ್ಲ, ಬಟ್ ಮಿನಿಮಲ್ ಆಗಂತೂ ನಮ್ಮ ಹತ್ರ ಇತ್ತು ಅಂತಂದರೆ ಬೆಟರ್, ಇನ್ನೇನು ಪ್ರಾಬ್ಲಮ್ ಇಲ್ಲ. ಈಗ ಸೇಫ್ಟಿ ಶೂಗೆ ಬಂತು ಅಂತಂದರೆ ಇದೂ ಕ್ರಾಂಪ್ಸ್ಟರ್ದೇನೆ. ಸೊ ಈ ಒಂದು ಶೂನ ತಗೋತಾ ಇದ್ದೀನಿ. ಇದು ಫುಲ್ಲಿ ವಾಟರ್ ಪ್ರೂಫ್ ಅಲ್ಲ, ವಾಟರ್ ರೆಸಿಸ್ಟೆಂಟು. ಇದು ಅಲ್ಲೇ ತಗೊಂಡಿದ್ದು, ನಾನು ಹಿಮಾಚಲ್ ಪ್ರದೇಶದಲ್ಲಿ ತಗೊಂಡಿದ್ದು ಸಾಕ್ಸ್ಗಳು. ನೋಡೋಣ, ನಾನು ಬಟ್ ಹೊಸಲ ಎಲ್ಲ ಯೂಸ್ ಮಾಡಿದ್ದೀನಿ, ಚೆನ್ನಾಗಿತ್ತು. ಅಲ್ಲಿ ಲೋಕಲಲ್ಲಿ ಚಪ್ಪಲಿ ತಗೊಂಡ್ರೆ ಪ್ರಯೋಜನ ಇಲ್ಲ, ಬಟ್ ಅವಶ್ಯಕತೆ ಬಿದ್ದರೆ ಅಲ್ಲಿ ತಗೋತೀನಿ. ಅದಕ್ಕಿಂತ ಬಿಫೋರ್ ಏನು ಮಾಡ್ತೀನಿ ನೋಡಿ, ಈ ಥರದ್ದೊಂದು ಶೂ ತಗೋತೀನಿ. ಈ ಚಪ್ಪಲಿ ಹಾಕೊಂಡು ಓಡಾಡೋಕ್ಕಾಗಲ್ಲ. ಈಗ ಈ ಶೂನ ಬಿಟ್ಬಿಡ್ತೀನಿ, ರೈಡಿಂಗ್ ಗೇರ್ಸು ಎಲ್ಲ ತೆಗೆದಾದ್ಮೇಲೆ. ಇನ್ನು ಅಲ್ಲಿ ಲೋಕಲಲ್ಲಿ ಓಡಾಡಬೇಕು ಅಂತಂದಾಗ ಒಂದು ಎಕ್ಸ್ಟ್ರಾ ಶೂ ಒಂದಿದ್ರೆ ಒಳ್ಳೆಯದು. ಎಕ್ಸ್ಟ್ರಾ ಒಂದು ಪೇರ್ ಆಫ್ ಸಾಕ್ಸು ರೈಡಿಂಗ್ ಬೂಟ್ಗೆ ಅಂತ ಹೇಳಿ ಒಂದನ್ನು ತೊಗೊಂಡಿದ್ದೀನಿ. ಇದಂತೂ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ಬೆನ್ನಿಗೆ. ಸೊ ನಾವು ಲಾಂಗ್ ರೈಡ್ ಮಾಡಿದಾಗ ಸಿಕ್ಕಾಪಟ್ಟೆ ಬೆನ್ನು ಬರೋಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಈ ಥರ ಹಿಂಗೆ ಕಟ್ಕೊಂಡಿದ್ರೆ ಒಳ್ಳೆಯದು. ಇನ್ನು ರೈಡಿಂಗ್ ಗ್ಲೌಸಿಗೆ ಬಂತು ಅಂತಂದರೆ 2 ತಗೊಂಡಿದ್ದೀನಿ. ಇದು ನಾರ್ಮಲ್ ಗ್ಲೌಸು, ಇದು ವಿಂಟರ್ ಗ್ಲೌಸು. ನೋಡಿ, ಇದು ಒಳಗಡೆ ಎಲ್ಲ ಕುಷನ್ ಇದೆ. ಸೊ ಇದು ಒಳ್ಳೆ ಚಳಿ ಬಂದ್ರೂ ತಡೆಯುತ್ತೆ. ನಾನು ಲಂಡನ್ ರೈಡನ್ನು ಇದರಲ್ಲೇ ಮಾಡಿದ್ದು, ಏಸರ್ ಬಿಸ್ದು. ಸೊ ಅದೇ ಇತ್ತು, ಹಂಗಾಗಿ ಪರ್ಚೇಸ್ ಮಾಡಲಿಲ್ಲ. ಇದು ರೀಸೆಂಟಾಗಿ ಕ್ರಾಂಪ್ಸ್ಟರಿಂದ ಪರ್ಚೇಸ್ ಮಾಡಿದ್ದು. ಸೊ ಇವೆರಡು ಕೂಡ ಇದೆ. ಸ್ಪೆಕ್ಟನ್ನ ನೀವು ಗೀಲು ಹಂಗೆಲ್ಲ ಅಂದ್ಕೊಂಬೇಡಿ. ನಿಮಗೆ ಹಿಮಗೆಟಿಗಳಿದ್ದಾಗ, ಸೂರ್ಯ ಬಿದ್ದಾಗ ಅದು ವಾಪಸ್ ಹೊಡೆಯುತ್ತೆ. ಆ ರಿಫ್ಲೆಕ್ಷನ್ನ ಕಡಿಮೆ ಮಾಡೋಕ್ಕೆ ಒಂದು ಸ್ಪೆಕ್ಟ್ ಅಂತೂ ಬೇಕೇ ಬೇಕು. ಮ್ಯಾಂಡೇಟ್ರಿಯಾಗಿ ಈ ಥರ ಬ್ಲ್ಯಾಕ್ ಶೇಡ್ ಇರೋದನ್ನು ಒಂದನ್ನು ತಗೊಂಡೋಗಿ, ಒಂದು ಕ್ಯಾಪು, ಒಳ್ಳೊಳ್ಳೆ ಫೋಟೋಸ್ ಬೇಕು ಅಂತಂದರೆ ಒಂದು ಕ್ಯಾಪನ್ನು ತಗೊಂಡು ಹೋಗಿರಿ, ಓಕೆನಾ. ನಾನು ತಗೋತಾ ಇದ್ದೀನಿ. ಇನ್ನೂ ಒಂದು ಟಾಯ್ಲೆಟಿಗೆ ಕಿಟ್ಟು, ಅಷ್ಟು ಮೆಡಿಷನ್ಗಳು ತಗೊಳ್ಳಿ. ಅದಾದಮೇಲೆ ಪೇಸ್ಟು, ಬ್ರಷು, ನಿಮ್ಮ ವೈಯಕ್ತಿಕ ಉಪಯೋಗಕ್ಕೆ ಏನೇನು ಬೇಕೋ ಅವೆಲ್ಲವೂ ಕೂಡ ನೀವು ತಗೋಬೋದು. ನಾನು ಕೂಡ ತಗೊಂಡಿದ್ದೀನಿ. ಟ್ಯಾಂಕ್ ಬ್ಯಾಗ್ನ ತಗೊಂಡಿದ್ದೀನಿ. ಈ ಟ್ಯಾಂಕ್ ಬ್ಯಾಗ್ ಏನಕ್ಕೆ ಅಂತಂದರೆ ನನ್ನ ಕ್ಯಾಮ್ರಾ ಐಟಮ್ಸ್ನ ಇಲ್ಲಿ ಇಟ್ಕೊಳ್ಳೋಕ್ಕೆ. ಯಾಕೆ ಕ್ಯಾಮ್ರಾ ಐಟಮ್ ಇಟ್ಕೊಳ್ಳೋಕ್ಕೆ ಇಷ್ಟು ದೊಡ್ಡ ಬ್ಯಾಗು ಅಂತಂದರೆ ಅದೊಂದು ಅಪ್ಡೇಟ್ ಮಾಡಿದ್ದೀನಿ, ಅದೇನು ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೀನಿ, ಓಕೆನಾ. ಇನ್ನು ಇದು ಬಂತು ಅಂತಂದರೆ ನನ್ನ ಗಾಡಿಯ ಡಾಕ್ಯುಮೆಂಟ್ಸ್ಗಳು, ಒಂದಷ್ಟು ಐಡೆಂಟಿಟಿ ಪ್ರೂಫ್ಗಳನ್ನು ನಾನು ಇದರಲ್ಲಿ ತಗೊಂಡಿದ್ದೀನಿ. ಅದನ್ನು ನೋಡಿ, ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಇಟ್ಕೊಬಿಟ್ಟಿದ್ದೀನಿ. ಟೈರ್ ಇನ್ಫ್ಲೇಟರ್ ತಗೊಂಡಿದ್ದೀನಿ. ನನ್ನ ಹತ್ರ ಇರೋದು ಬಂದ್ಬಿಟ್ಟು ಅಗಾರೋ ಅಂತ. ಸೊ ಈ ಒಂದು ಟೈರ್ ಇನ್ಫ್ಲೇಟರು ಮತ್ತು ಪಂಚರ್ ಕಿಟ್ಟು, ಇದು ಕೂಡ ನಾನು ಲಂಡನ್ಗೆ ಹೋಗ್ಬೇಕಾದ್ರೇ ತೊಗೊಂಡಿದ್ದು. ಸೊ ಹಂಗೆ ಇದೆ. ಸೊ ಒಂದೇನು ಅಂತಂದರೆ, ನೀವು ರೆಗ್ಯುಲರಾಗಿ ರೈಡ್ ಮಾಡ್ತಾ ಇದ್ದಾಗ ಈ ಐಟಮ್ಸ್ಗಳೆಲ್ಲ ಪದೇ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಒಂದ್ಸಲ ನಾವು ಇನ್ವೆಸ್ಟ್ ಮಾಡಿದರೆ ಒಂದು 2 ವರ್ಷ 3 ವರ್ಷ ಅಂತೂ 100% ಬಂದೇ ಬರುತ್ತೆ. ನಾನು ಲಂಡನ್ ರೈಡ್ಗೆ ಹೋಗ್ಬೇಕಾದ್ರೆ ಏಸರ್ ಬಿಸ್ ಅವ್ರದ್ದು ನನ್ನ ಹತ್ರ ಇತ್ತು. ಇವನ್ ಇದು ವಾಟರ್ ಪ್ರೂಫ್ ಕೂಡ ಹೌದು. ಬಟ್ ಆದರೆ ಈ ಸಲ ಇಷ್ಟು ದೊಡ್ಡದು ನನಗೆ ಬೇಡ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂತಂದರೆ, ಈ ವಿಯಾಟ್ರಾ ಅವ್ರದ್ದು ಕ್ಲಾ ಬ್ಯಾಗ್ ಅಂತ, ಇದು ಕ್ಲಾ ಟ್ರಯಲ್ ಬ್ಯಾಗ್ ಅಂತ ಹೇಳಿ, ಇದು 72 ಲೀಟರ್ಸ್ ಇತ್ತು. ಅದು ಸಿಕ್ಕಾಪಟ್ಟೆ ದೊಡ್ಡದಿತ್ತು, ನನಗೆ ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಏನು ಮಾಡಿದ್ದೀನಿ, ಇದನ್ನು ತಗೊಂಡಿದ್ದೀನಿ. ಇದು 40 ಲೀಟ್ರು, ಓಕೆನಾ. ಸೊ ಇದರಲ್ಲಿ ಮೇಜರ್ ಅಡ್ವಾಂಟೇಜ್ ಏನು ಅಂತಂದರೆ, ನೀವು ಕವರ್ ಹಾಕಿಲ್ಲ ಅಂತಂದ್ರೂ ಕೂಡ ವಾಟರ್ ಪ್ರೂಫ್. ಯಾಕೆಂತಂದರೆ ಇಲ್ಲಿ ನೋಡಿ, ಎಲ್ಲ ಕ್ಲೀನಾಗಿ ಒಂದೊಂದು ಲೇಯರ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಮಗೆ ಇದು ವಾಟರ್ ಪ್ರೂಫ್ ಆಗಿ ವರ್ಕ್ ಆಗೋದ್ರಿಂದ ಈ ಲಗೇಜ್ನೆಲ್ಲ ನಾನು ಇಲ್ಲಿ ಹಾಕ್ಕೊಂಡು ಬೈಕ್ಗೆ ಜಸ್ಟ್ ನೋಡಿ, ಈ ಸೀಟ್ ಮೇಲೆ ಕರೆಕ್ಟಾಗಿ
ಈ ಥರ ಹಿಂಗೆ ಹಾಕ್ಬಿಟ್ರೆ ಆ ಕಡೆ ಈ ಕಡೆ ಸಪೋರ್ಟ್ ತಗೊಳುತ್ತೆ. ಈಗ ನಂದು ರೈಡಿಂಗ್ ಗೇರ್ಸು ಅಸೆಸರೀಸು ಇವೆಲ್ಲ ಹೇಳಿದೆ. ಎಲೆಕ್ಟ್ರಾನಿಕ್ ಐಟಮ್ ಅನ್ನೋದನ್ನು ಏನೇನು ತಗೊಂಡು ಹೋಗ್ತಾ ಇದ್ದೀನಿ ಅನ್ನೋದು ಮ್ಯಾಟ್ರು. ಓಕೆನಾ, ಒಂದು ಮ್ಯಾಕ್ ಬುಕ್ನ ತಗೋತಾ ಇದ್ದೀನಿ. ಈ ಐಟಮ್ಗಳೆಲ್ಲ ಏನಾಗುತ್ತೆ ಅಂತಂದರೆ, ನಾನು ಕ್ರಿಯೇಟರ್ ಆಗಿಲ್ಲ ಅಂತಂದಿದ್ರೆ ಇದು ಅವಶ್ಯಕತೆ ಇರಲಿಲ್ಲ. ಬಟ್ ನಾನು ಕ್ರಿಯೇಟರ್ ಆಗಿರೋದ್ರಿಂದ ನಾನು ಇದನ್ನು ತಗೊಂಡು ಹೋಗಲೇಬೇಕು, ಯಾಕಂತಂದರೆ ಡೇಟನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ. ಎರಡನೇದು DJ ಇದು ನನ್ನ ಹತ್ರ ಮೈಕ್ ಇದೆ, ಡಬಲ್ ಹೆಡ್ ಮೈಕು. ಸೊ ಇದನ್ನಂತೂ 100% ನಾನು ತಗೊಂಡು ಹೋಗ್ತೀನಿ. ಇನ್ನು ಎರಡನೇದು ಅದೇ DJ ಕ್ಯಾಮ್ರಾಗೆ ಹಾಕೊಳ್ಳೋಕ್ಕೆ ಒಂದು ಪುಟಾಣಿ ಸೆಲ್ಫಿ ಸ್ಟಿಕ್ ಇದೆ ನನ್ನ ಹತ್ರ. ಎಮರ್ಜೆನ್ಸಿಗೆ ಏನಾದರೂ ಬೇಕು ಅಂತಂದರೆ ಇದರಲ್ಲಿ ಶೂಟ್ ಮಾಡ್ಕೊಳ್ಳೋ ರೀತಿ. ಸೊ ಇದೊಂದು ನನ್ನ ಹತ್ರ ಇರುತ್ತೆ. ಇನ್ನು ನಾನು ಯಾವಾಗಲೂ ಯಾವುದೇ ರೈಡ್ಗೆ ಹೋದ್ರೂ ಒಂದು ಎಕ್ಸ್ಟ್ರಾ ಫೋನ್ನಂತೂ ನಾನು 100% ಕ್ಯಾರಿ ಮಾಡ್ತೀನಿ. ಸೊ ಈ ಒಂದು ಎಕ್ಸ್ಟ್ರಾ ಫೋನನ್ನು ಕೂಡ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಇದಕ್ಕೆಲ್ಲ ಏನು ಬೇಕು ಅಂತಂದರೆ ಒಂದು 20,000 mAh MI ಅವ್ರದ್ದು ಪವರ್ ಬ್ಯಾಂಕ್ ಒಂದಿದೆ. ಈ ಪವರ್ ಬ್ಯಾಂಕನ್ನು ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ. ಹೊಸ ಸರ್ಟಿಫಿಕೇಷನ್ ಇರೋದು. ಏರ್ಪೋರ್ಟಲ್ಲಿ ಕ್ಯಾಬಿನ್ ಬ್ಯಾಗೇಜ್ಗೆ ನಿಮ್ಮನ್ನು ಆಲ್ವೇಸ್ ಬಿಡ್ತಾರೆ ಇದನ್ನು ತಗೊಂಡು ಹೋದರೆ. ಇನ್ನು ಒಂದು ಸೆಲ್ಫಿ ಸ್ಟಿಕ್ಕು ಮೊಬೈಲ್ಗೆ ಅಂತ ಹೇಳಿ ಸಪ್ರೇಟಾಗಿ ತಗೋತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಮೊಬೈಲಲ್ಲಿ ರೀಲ್ ಮಾಡಬೇಕು ಅಥವಾ ಸಣ್ಣ ಪುಟ್ಟ ವೀಡಿಯೋಸ್ ಮಾಡಬೇಕು ಅಂತಂದರೆ ನಾನು ಇದನ್ನು ಯೂಸ್ ಮಾಡ್ಕೋತೀನಿ. ಸೊ ಏನಪ್ಪ ಇದು ಐಟಮು ಅಂತಂದರೆ, ಅದೇ ಈ ಸಲ ಲಡಾಖ್ ರೈಡಲ್ಲಿ ಒಂದು ದೊಡ್ಡ ಅಪ್ಗ್ರೇಡು. ನಾನು ಮೊದಲೇ ಹೇಳಿದೆ, ನಾನು ಲಂಡನ್ ಹೋಗಿ ಬಂದಿದ್ರೂ ಕೂಡ ನನಗೆ ಲಡಾಖ್ ಇಷ್ಟೊಂದು ಇದು ಕೊಡ್ತಾ ಇದೆ, ನನಗೆ ಒಂಥರ ಖುಷಿ ಕೊಡ್ತಾ ಇದೆ. ಯಾಕೆ ಅಂತಂದರೆ ಗೊತ್ತಿಲ್ಲ ನನಗೆ ಯಾಕೆ ಅಂತ. ನೀವು ನಂಬಲ್ಲ, 2.5 ಲಕ್ಷ ಇನ್ವೆಸ್ಟ್ ಹಾಕ್ಬಿಟ್ಟು ಒಂದು ಹೊಸ ಕ್ಯಾಮ್ರಾ ತಗೊಂಡಿದ್ದೀನಿ, ಸೋನಿ ಕ್ಯಾಮ್ರಾ. ಏನಕ್ಕೆ? ಜಸ್ಟ್ ಲಡಾಖ್ ಟ್ರಿಪ್ಗೆ ಹೋಗ್ತಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಪರ್ಚೇಸ್ ಮಾಡಿರೋದು. ಅದನ್ನು ಕೂಡ ನಾನು ಇವಾಗ ಒಂದು ಇದಾಗ್ತೀನಿ, ಯಾಕಂದರೆ ಅದರಲ್ಲಿ ಶೂಟ್ ಆಗ್ತಿರೋದು. ಸೊ ಬ್ಯಾಕ್ಗ್ರೌಂಡಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ನೋಡಿ, ಸ್ಟ್ಯಾಂಡ್ ಒಂದನ್ನು ತಗೊಂಡಿದ್ದೀನಿ, ಕ್ಯಾಮ್ರಾ ಸ್ಟ್ಯಾಂಡು. ಆಯಿತಾ? ಇದು ನೋಡಿ ಟ್ರಾವೆಲ್ ಫ್ರೆಂಡ್ಲಿ ಇರೋಂಥದ್ದು. ಏನು ಅಂತಂದರೆ ಪುಟಾಣಿ ಇದೆ. ಇದು ಕ್ಯಾಮ್ರಾನೂ ಹಾಕೊಬೋದು, ಜೊತೆಗೆ ಈ ಫೋನನ್ನು ಕೂಡ ಹಾಕೊಬೋದಾಗಿರುತ್ತೆ. ಇಲ್ಲಿ ನೋಡಿ, ಇಷ್ಟು ಉಲಾಂಜಿದು. ನಾನು ಇದೆಷ್ಟು 3,000 3,500 ಕೊಟ್ಟು ತಗೊಂಡೆ. ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಈ ಕ್ಲಾಂಪ್ಸ್ಗಳನ್ನೆಲ್ಲ ರಿಲೀಸ್ ಮಾಡ್ತು ಅಂತಂದರೆ ತುಂಬ ದೊಡ್ಡದಾಗುತ್ತೆ. ಆಲ್ಮೋಸ್ಟ್ ಹಿಂಗೆ ನಿಂತ್ಕೊಂಡ್ರೆ ಇಲ್ಲಿವರೆಗೂ ಕೂಡ ಕ್ಯಾಮ್ರಾನ ಫಿಟ್ ಮಾಡ್ಬೋದು, ಅಷ್ಟು ಉದ್ದ ಬರುತ್ತೆ. ಬಟ್ ನೋಡಕ್ಕೆ ನೋಡಿ ಎಷ್ಟು ಚಿಕ್ಕದಾಗಿ ಚೆನ್ನಾಗಿದೆ. ಕ್ವಾಲಿಟಿನೂ ನೋಡು ಸಚಿ, ಚೆನ್ನಾಗಿದೆ ಅಲ್ವಾ? ಪ್ರೀಮಿಯಮ್ ಆಗಿದೆ. ಟ್ರಾವೆಲ್ಗೆ ತುಂಬ ಸಗದಾಗಿದೆ ಇದು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಇದೊಂದನ್ನು ತಗೊಂಡೆ. ಇದು ಸ್ಯಾಂಡ್ ಡಿಸ್ಕು 1 TB ಒಂದಿದೆ ನನ್ನ ಹತ್ರ. ಸೊ ಇದೊಂದು ಇರುತ್ತೆ. ಇನ್ನು ಲ್ಯಾಪ್ಟಾಪ್ ಇರುತ್ತೆ. ಇನ್ನು ಲ್ಯಾಪ್ಟಾಪ್ ಬಿಡ್ತು ಅಂತಂದರೆ ಈ ಪಿಕಾಚು ಸೈಡ್ಗೆ ಇಡೋಣ. ಎಡಿಟ್ ಏನಾದರೂ ಮಾಡೋ ಟೈಮಲ್ಲಿ ಅಥವಾ ನಾನು ಫುಟೇಜಸ್ ಚೆಕ್ ಮಾಡಬೇಕು ಅಂತಂದರೆ, ಇನ್ ಕೇಸ್ ನಾನು ಮ್ಯಾಕಲ್ಲಿ ಚೆಕ್ ಮಾಡ್ತಿದ್ದೀನಿ ಅಂತಂದರೆ 100% ಇದಂತೂ ಬೇಕೇ ಬೇಕು. ಸೊ ಯಾಕಂದರೆ ನನ್ನ ಜೊತೆ ಇರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ನನ್ನ ಆಡಿಯೋ ವಾಯ್ಸು ಹೊರಗಡೆ ಕೇಳಿಸೋದ್ರಿಂದ. ಸೊ ಅದಕ್ಕೋಸ್ಕರ ಈ ಏರ್ಪೋರ್ಟ್ ಒಂದೊಂದು ತಗೋತಾ ಇದ್ದೀನಿ. ಏರ್ಪೋರ್ಟ್ 3 Pro. ಇದು 3 Proನಾ 4 ಇದು 3 ಅನ್ಸುತ್ತಲ್ವಾ? 3 ಅನ್ಸುತ್ತೆ, ಹೌದು 3 Proನೇ ಇದು. ಇನ್ನು ಅದು ಬಿಟ್ಟರೆ ಲ್ಯಾಪ್ಟಾಪ್ಗೊಂದು ಚಾರ್ಜರ್ ತಗೋತಾ ಇದ್ದೀನಿ, ಫೋನ್ಗೊಂದು ಚಾರ್ಜರ್ ತಗೋತಾ ಇದ್ದೀನಿ. ಇದಿಷ್ಟು ನನ್ನ ಒಂದು ಲಡಾಖ್ ರೈಡ್ನ ಒಂದು ಪ್ರಿಪ್ರೇಷನ್ ವೀಡಿಯೋ ಅಂತ ಹೇಳ್ಬೋದು. ಅಂದರೆ ನಾನು ಏನೇನು ಥಿಂಗ್ಸ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾಳೆ ದಿನ ನಿಮಗೂ ಕೂಡ ಯೂಸ್ ಆಗುತ್ತೆ. ನನ್ನ ಅಟ್ಮೋಸ್ಟ್ ಸಜೆಷನ್ ಏನು ಅಂತಂದರೆ, ಆದಷ್ಟು ಕಡಿಮೆ ಲಗೇಜ್ ತಗೊಂಡೋಗಿ ನೀವು ಬೈಕಲ್ಲಿ ಹೋದರೆ ಆವಾಗಷ್ಟೇ ನೀವು ಎಂಜಾಯ್ ಮಾಡೋಕ್ಕೆ ಸಾಧ್ಯ. ನಾನು ಇದನ್ನು ಲಂಡನ್ ರೈಡಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿದೆ. ನಾನು ಅಂದರೆ ತುಂಬ ಜಾಸ್ತಿ ಲಗೇಜ್ನ ತಗೊಂಡೋಗಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಆ ಥರ ಎಲ್ಲ ಅಂದ್ಕೊಂಡು ಹೋಗಿ ಎಷ್ಟೋ ಲಗೇಜಸ್ಗಳನ್ನ ನಾನು ಅಲ್ಲಲ್ಲೇ ಬಿಟ್ಟು ಹೋಗಂಗಾಯ್ತು. ಆ ತಪ್ಪನ್ನು ನೀವು ಮಾಡಬೇಡಿ. ಮಿನಿಮಮ್ ಲಗೇಜ್ ಮ್ಯಾಕ್ಸಿಮಮ್ ಎಂಜಾಯ್ ಅನ್ನೋ ಒಂದು ಸೂತ್ರನ ನೀವು ಅಳವಡಿಸ್ಕೊಳ್ಳಿ. ನೀವು ಕೂಡ ಬೆಟರ್ ಟ್ರಿಪ್ಪನ್ನು ಎಂಜಾಯ್ ಮಾಡ್ದಂಗೆ ಆಗುತ್ತೆ. ಅಲ್ಲ ಲಡಾಖ್ದು ಏನು ಎಕ್ಸ್ಪಿಡಿಷನ್ ಮಾಡ್ತಾ ಇದ್ದೀನೋ ಇದನ್ನು ತುಂಬ ಒಳ್ಳೆ ರೀತಿಯಲ್ಲಿ ಮಾಡ್ತೀನಿ. ಆದಷ್ಟು ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಇಷ್ಟು ಹೇಳ್ತಾ ಈ ಸಲದ ರೈಡನ್ನು, ಲಡಾಖ್ ರೈಡನ್ನು ಜುಮಾಲ್ ಅಂತ ಅದ್ದೂರಿ ಮಾಡೋಣ. ಓಕೆನಾ? ಇಷ್ಟು ಹೇಳ್ತಾ ಕ್ಯಾಮ್ರಾಮನ್ ಸಚಿನ್ ಜೊತೆ ನಾನು ನಿಮ್ಮ ಕಿತ್ತಡಿಕೆರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.